ಈ ಸುಡು ಸುಡು ಬಿಸಿಲಿಗೆ ಹಪ್ಪಳ ಸಂಡಿಗೆ ಮಾಡ್ತೀರಾ? ಹಾಗಿದ್ರೆ ಇವತ್ತು ತುಂಬ ಸುಲಭವಾಗಿರುವ ಹಿಟ್ಟಿನ ಸಂಡಿಗೆಯನ್ನು ಹೇಗೆ ಮಾಡೋದಂತ ನೋಡೋಣ. ಈ ಬಿಸಿಲಿಗೆ ಒಂದೇ ಬಿಸಿಲಿಗೆ ಚೆನ್ನಾಗಿ ಗರಿ ಗರಿಯಾಗಿ ಒಣಗಿಬಿಡುತ್ತೆ. ಇವತ್ತು ನಾನು ಸುಲಭ ವಿಧಾನದಲ್ಲಿ ಸಂಡಿಗೆ ಮಾಡುವ ವಿಧಾನವನ್ನು ಶೇರ್ ಮಾಡ್ತಾಯಿದ್ದೀನಿ, ನೋಡ್ತಾ ಹೋಗಿ. ದುಡ್ಡು ಕೊಟ್ಟರು ಈ ಥರದ ಸಂಡಿಗೆ ನಿಮಗೆ ಸಿಗುವುದಿಲ್ಲ. ಎಣ್ಣೆಲಿ ಹಾಕ್ತಾಯಿದ್ದೀನಿ, ಎಷ್ಟು ಚೆನ್ನಾಗಿ ಉಬ್ತಾ ಇದೆ ನೋಡಿ, ಗರಿಗರಿಯಾಗಿ ರುಚಿ ರುಚಿಯಾಗಿ ಬಂದಿದೆ. ನಮಸ್ಕಾರ ಸ್ನೇಹಿತರೆ, ಬನ್ನಿ ಇವತ್ತಿನ ಮಾಡುವ ವಿಧಾನವನ್ನು ನೋಡ್ಕೊಂಬರೋಣ. ಆದಷ್ಟು ಅಗಲವಾದ ಪಾತ್ರೆಯನ್ನು ತಗೊಳ್ಳಿ, ದಪ್ಪ ತಳದ ಪಾತ್ರೆಯನ್ನು ತಗೊಳ್ಳಿ. ನಾನು ಈ ಒಂದು ಬೌಲಲ್ಲಿ 4 ಗ್ಲಾಸ್ ಆಗುವಷ್ಟು ನೀರನ್ನು ತಗೊಂಡಿದ್ದೀನಿ. ಅದೇ ಬೌಲ್ ಮೆಜರ್ಮೆಂಟಲ್ಲಿ ಸಣ್ಣದಾಗಿ ಕಟ್ ಮಾಡಿರುವ ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಜಾಸ್ತಿ ಇದ್ದಷ್ಟು ಚೆನ್ನಾಗಿರುತ್ತೆ. ಜೊತೆಗೆ ಹಸಿಮೆಣಸಿಕಾಯಿ, ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಬೆಳ್ಳುಳ್ಳಿಯನ್ನು ಹಾಕಿ ಚೆನ್ನಾಗಿ ಪೇಸ್ಟ್ ಹೊಡ್ಕೊಂಡು ಹಾಕ್ತಾಯಿದ್ದೀನಿ. ಮಿಕ್ಸಿ ಜಾರಲ್ಲಿ ನುಣ್ಣಗೆ ಪೇಸ್ಟ್ ಆಗಬೇಕು, ಖಾರವಾಗಿರುತ್ತೆ. ಮಿಕ್ಸಿ ತೊಳೆದಿರುವ ನೀರನ್ನು ಕೂಡ ಸೇರಿಸ್ಕೊಂಡು ಈ ನೀರನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ರುಚಿಗೆ ಉಪ್ಪನ್ನು ಇವಾಗೇ ನೋಡ್ಕೊಂಡು ಹಾಕ್ಕೊಳ್ಬೇಕು. ಒಂದು ದೊಡ್ಡ ಚಮಚದಲ್ಲಿ ಜೀರಿಗೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನು ಹಾಕ್ತಾಯಿದ್ದೀನಿ. ನಾವು 2 ಕಪ್ ಅಕ್ಕಿ ಹಿಟ್ಟು ತಗೊಂಡಿರೋದ್ರಿಂದ ಸ್ವಲ್ಪ ಹದವಾಗಿ ಸ್ವಲ್ಪ ಉಪ್ಪು ಮುಂದಾಗಿ ನಾವು ಹಾಕ್ಕೊಳ್ಬೇಕಾಗತ್ತೆ. ಈಗ ಸ್ಟೌವಿಯ ಮೇಲೆ ಇಟ್ಟು ಚೆನ್ನಾಗಿ ಕುದಿಸ್ಕೋಬೇಕು. ನೋಡಿ, ಇವಾಗ ನೀರು ಚೆನ್ನಾಗಿ ಕುದೀತಾ ಇದೆ. ಈ ಕುದಿಯುವ ಸಮಯದಲ್ಲಿ 2 ಕಪ್ ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಜಾಸ್ತಿ ತಳುವಾದರೂ ಏನೂ ಪರವಾಗಿಲ್ಲ, ನಾವು ಮಾಡೋದ್ರೊಳಗೆ ಮತ್ತೆ ದಪ್ಪವಾಗಿ ಬರುತ್ತೆ. ಅದು 2 ಕಪ್ ಅಳತೆಯಲ್ಲಿ ನಾನು ಅಕ್ಕಿ ಹಿಟ್ಟನ್ನು ತಗೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಲ್ಲ ಅಂದರೆ ಕೆಳಗಡೆದು ಸ್ವಲ್ಪ ಸ್ವಲ್ಪ ಗಂಟಾಗ್ಬಿಡುತ್ತೆ. ಹಾಗಾಗಿ ಒಂದು ಬಟ್ಟೆ ಇಟ್ಕೊಂಡು ಬಟ್ಟೆ ಸಹಾಯದಿಂದ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. 2 ಕಪ್ಪು ಹಿಟ್ಟು ಹಾಕಿರೋದು, ತುಂಬ ಹಿಟ್ಟು ಕಣ್ಣಂಗೆ ಫುಲ್ ಆಗಿದೆ ನೋಡಿ, ಮೆತ್ತಗಿದೆ. ಈ ಹದದಲ್ಲಿದ್ದರೆ ಸಾಕಾಗುತ್ತೆ. ಇದೀವಾಗ 1 2 3 ನಿಮಿಷಗಳ ಕಾಲ ಅಗಲವಾದ ತಟ್ಟೆಯನ್ನು ಮುಚ್ಚಿ ಬೇಯಿಸ್ಕೊಂಬಿಡೋಣ. ಹಬೆಯಲ್ಲೇ ಬೆಂದರೆ ಚೆನ್ನಾಗಿರುತ್ತೆ ಮಾಡೋಕ್ಕೆ. ಈಗ ನೋಡಿ, ಹಿಟ್ಟು ಸ್ವಲ್ಪ ತಣ್ಣಗಾಗಿದೆ. ಈಗ ಉಂಡೆ ಕಟ್ಟಿ ಹಾಕ್ಬೋದು. ಈಗ ಸಂಡಿಗೆ ಸಣ್ಣ ಸಣ್ಣದಾಗಿ ಇಟ್ಕೊಂಬರೋಣ. ನಾನಿಲ್ಲಿ ಟೆರೆಸ್ ಮೇಲೆ ಚಾಪೆ ಮೇಲೆ ಸೀರೆಯನ್ನು ಹಾಕ್ಕೊಂಡಿದ್ದೀನಿ. ಕಾಟನ್ ಸೀರೆ ಅಥವಾ ಕವರ್ಗಿಂತ ಕಾಟನ್ ಸೀರೆ ಬೆಸ್ಟು. ಇಲ್ಲಾಂದರೆ ಈ ಥರ ಸೀರೆಯನ್ನು ನೀವು ತೊಗೊಳ್ಬೋದು. 2 ಮಡಿಕೆ ಮಾಡಿ ನಾನು ಹಾಕ್ಕೊಂಡಿದ್ದೀನಿ. ಈಗ ಸಂಡಿಗೆಯನ್ನು ಮಾಡೋಕ್ಕೆ ತುಂಬ ಚೆನ್ನಾಗಿದೆ. ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ತಗೊಂಡು ಎಲ್ಲ ಸಂಡಿಗೆಯನ್ನು ಈ ರೀತಿ ಹಾಕ್ಕೊಳ್ತಾ ಇದ್ದೀನಿ. ಬೇಗ ಬೆಳಗ್ಗೆ 9:30 10 ಗಂಟೆ ಒಳಗೆ ಇದನ್ನು ಹಾಕ್ಕೊಂಡು ಹೋಗ್ಬಿಡ್ಬೇಕು. ಯಾಕಂದರೆ ತುಂಬ ಬಿಸಿಲು, ನಿಂತ್ಕೊಳ್ಳೋಕ್ಕಾಗದೇ ಇರೋಷ್ಟು ಬಿಸಿಲಿರುತ್ತೆ ಇವಾಗ. ನೋಡಿ, ಇದೇ ರೀತಿಯಾಗಿ ನಾವು ಸಂಡಿಗೆಯನ್ನು ಹಾಕ್ಕೊಳ್ಬೇಕು. ನಾರ್ಮಲ್ ಸಂಡಿಗೆಗಿಂತ ಈ ರೀತಿ ಸಂಡಿಗೆ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ನಾವು ಮೊದಲೇ ಖಾರ ಮಸಾಲ ಸ್ವಲ್ಪ ಡಿಫ್ರೆಂಟಾಗಿ ಹಾಕಿರೋದ್ರಿಂದ ರುಚಿ ಕೂಡ ಚೆನ್ನಾಗಿರುತ್ತೆ. ನಮ್ಮ ಮನೆ ಮೇಲಿರುವ ಅಜ್ಜಿ ಕೂಡ ಹೆಲ್ಪ್ ಮಾಡ್ತಾಯಿದ್ರು, ಅವರು ಕೂಡ ಸಂಡಿಗೆ ಇಟ್ಕೊಡ್ತಾ ಇದ್ದಾರೆ. ಇದನ್ನೆಲ್ಲ ಮಾಡೋಕ್ಕೆ 2 ಜನ ಇದ್ದರೆ ಬೇಗ ಆಗುತ್ತೆ ಕೆಲಸ, ಒಬ್ಬೊಬ್ಬರಿಂದ ಆಗೋದಿಲ್ಲ. ಯಾಕಂದರೆ ಬಿಸಿಲಲ್ಲಿ ಕೂತು ಹಾಕೋದ್ರಿಂದ ಬೇಗ ಇಬ್ಬರಿದ್ದರೆ ಮಾಡ್ಬೋದು ಕೆಲಸನ. ಈಗ ನೋಡಿ, ಎಲ್ಲ ಸಂಡಿಗೆಯನ್ನು ಇಟ್ಕೊಂಡು ಒಂದು 3 ಗಂಟೆ ಬಿಟ್ಟಿದ್ದೆ, ಚೆನ್ನಾಗಿ ಆರ್ಕೊಂಡಿತ್ತು. ನೋಡಿ, ಇಷ್ಟು ಒಂದು ಸೀರೆಗೆ ಫುಲ್ ಬಿಟ್ಕೊಂಡಿದ್ವಿ ನಾವು. 2 ಕಪ್ಪು ಹಿಟ್ಟಲ್ಲಿ ಇಷ್ಟು ಸಂಡಿಗೆ ಬಂದಿತ್ತು. ಇವಾಗ ಇದೆಲ್ಲ ಆರಿದ ಮೇಲೆ ನಾನು ಸಂಜೆ ತೋರಿಸ್ತಾ ಇದ್ದೀನಿ ನೋಡಿ, ಈ ರೀತಿ ಡ್ರೈ ಆಗಿದೆ. ಇದು ಗಟ್ಟಿಯಾದರೂ ಕೂಡ ಇನ್ನೊಂದು ರೌಂಡು ಬಿಸಿಲಿಗೆ ಒಣಗಿಸ್ಬೇಕು, ಇನ್ನೂ ಒಂದು ದಿವಸ ಒಣಗಿಸ್ಬೇಕಾಗುತ್ತೆ. ಆದರೆ ಇವಾಗ ಎಣ್ಣೆಯಲ್ಲಿ ನಾವು ಕರ್ಕೊಳ್ಬೋದು. ನೋಡಿ, ಇಷ್ಟೊಂದು ಸಂಡಿಗೆ ನಮಗೆ ಬಂದಿತ್ತು. ಇದನ್ನು ವರ್ಷ ಪೂರ್ತಿ ನೀವು ಇಟ್ಟು ಬಳಸ್ಬೋದು ಊಟದ ಜೊತೆಗೆ. ಎಣ್ಣೆ ಚೆನ್ನಾಗಿ ಕಾದಿದೆ. ಇವಾಗ ಸ್ವಲ್ಪ ಸಂಡಿಗೆಯನ್ನು ಹಾಕ್ತಾಯಿದ್ದೀನಿ. ಎಷ್ಟು ಚೆನ್ನಾಗಿ ಹಳ್ಳು ಥರ ಬರ್ತಾ ಇದೆ ನೋಡಿ. ಪ್ರತಿಯೊಂದು ಚೆನ್ನಾಗಿ ಉಬ್ಬಿ ಬರುತ್ತೆ ಮತ್ತು ರುಚಿ ಡಿಫ್ರೆಂಟ್ ಆಗಿರುತ್ತೆ. ಜೀರಿಗೆ, ಹಸಿಮೆಣಸಿಕಾಯಿ, ಕೊತ್ತಂಬರಿ ಹಾಕಿರೋದ್ರಿಂದ ಡಿಫ್ರೆಂಟ್ ಆಗಿರುತ್ತೆ ರುಚಿ.
ಇದು ಮೇನಾಗಿ ರಸಮ್ ಅನ್ನ ಅಥವಾ ಸೊಪ್ಸಾರು ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ ಈ ಒಂದು ಸಂಡಿಗೆ. ನೀವು ಇದನ್ನು ರೆಡಿ ಮಾಡಿ ಬೇಸಿಗೆಯಲ್ಲಿ ಒಂದು ಬಾಕ್ಸಲ್ಲಿ ಹಾಕಿ, ಒಂದು ಕವರು ಅಥವಾ ಬಾಕ್ಸಲ್ಲಿ ಹಾಕಿ ವರ್ಷಗಟ್ಟಲೆ ಇಟ್ಟು ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ಈ ಸಂಡಿಗೆಯನ್ನು ಒಮ್ಮೆ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಈ ವಿಡಿಯೋವನ್ನು ಶೇರ್ ಮಾಡಿ. ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಹಾಗೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಮತ್ತೆ ನಾಳಿನ ವಿಡಿಯೋದೊಂದಿಗೆ ಸಿಗೋಣ. ಅಲ್ಲಿಯವರೆಗೂ ಧನ್ಯವಾದಗಳು.